ಕನ್ನಡದ ಮೇರು ನಟಿ ಕೇವಲ ಕನ್ನಡ ಮಾತ್ರ ಅಲ್ಲ, 4 ಭಾಷೆಗಳಲ್ಲಿ ತನ್ನ ಅಭಿನಯದ ಮೂಲಕ ಜನರ ಮನಸೂರೆಗೊಂಡಿದ್ದ ಬಿ ಸರೋಜಾ ದೇವಿಯವರು ವಿಧಿವಶರಾಗಿದ್ದಾರೆ. ಸರೋಜಾ ದೇವಿ ಅವರ ಅಂತ್ಯ ಸಂಸ್ಕಾರ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪತಿಯ ಸಮಾಧಿ ಬಳಿ ವಿಧಿವಿಧಾನವನ್ನು ನೆರವೇರಿಸುವುದಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಸಮಸ್ಯೆ ಉಂಟಾಗ್ತಾ ಇರುವ ಹಿನ್ನೆಲೆಯಲ್ಲಿ ಪತಿ ಸಮಾಧಿ ಪಕ್ಕ ಸರೋಜಾ ದೇವಿಯವರ ಅಂತ್ಯಕ್ರಿಯೆ ನಡೆಸಲ್ಲ. ಸರೋಜಾ ದೇವಿಯ ಅವರ ತಾಯಿ ಸಮಾಧಿ ಬಳಿ ಅಂತ್ಯಕ್ರಿಯೆಗೆ ನಿರ್ಧಾರವನ್ನ ಮಾಡಲಾಗಿದೆ. ನಾಳೆ ಚನ್ನಪಟ್ಟಣದ ದಶವಾರ ಗ್ರಾಮದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ತಾಯಿ ರುದ್ರಮ್ಮ ಸಮಾಧಿ ಪಕ್ಕದಲ್ಲೇ ಅಂತ್ಯಕ್ರಿಯೆಗೆ ನಿರ್ಧಾರವನ್ನ ಮಾಡಿದ್ದು, ಸರೋಜಾ ದೇವಿ ದತ್ತು ಮಕ್ಕಳು ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಸರೋಜಾ ದೇವಿ ಗಾರ್ಡನ್ ಆ ಒಂದು ಶ್ರೀನಿವಾಸ್ ಗೌಡ ಪರಿಶೀಲನೆ ಮಾಡಿ ಅಲ್ಲಿ ಬಂದೋಬಸ್ತ್ ಅನ್ನುವಂತಹ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ನೆರವೇರಿಸಲಾಗುತ್ತೆ. ನಾಳೆ ಅವರ ಸ್ವಗ್ರಾಮದಾದಂತ ಕಾರಣದಿಂದ ಇಲ್ಲಿ ಮಾಡಿ ಬಂದೋಬಸ್ತ್ ಎಲ್ಲಾ ರೀತಿಯ ಏರ್ಪಾಡುಗಳನ್ನು ತಯಾರಿ ಮಾಡ್ಕೊಂತಿದೀವಿ. ಏನು ನಾಳೆ ಟೆಂಟೇಟಿವ್ ಆಗಿ ಒಂದು 11 ಗಂಟೆ ನಂತರದಲ್ಲಿ ಇಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಆ ಕಾರಣದಿಂದ ನಾವು ನಮ್ಮ ಅಧಿಕಾರಿಗಳನ್ನ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದೀವಿ. ರೋಡ್ ಏನಿದೆ, ರೋಡು ಇಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆಗಳನ್ನು ನಾವು ಮಾಡ್ಕೊತಾ ಇದ್ದೀವಿ. ಅಕ್ಕಪಕ್ಕ ಏನು ಜಾಗಗಳಿದೆ, ಅಲ್ಲಿ ಜಮೀನುಗಳಿದೆ, ಅಲ್ಲಿ ಅವರನ್ನ ಅನುಮತಿ ಪಡೆದು ಫರ್ದರ್ ಪಾರ್ಕಿಂಗ್ ಸ್ಥಳಗಳನ್ನು ನಾವು ಮಾಡ್ಕೊತಿದ್ದೀವಿ. ಜೊತೆಗೆ ಜನ ಏನು ನಿರೀಕ್ಷೆ ಇದೆ ಬರ್ತಾರೆ ಅಂತ, ಅದ್ರ ತಕ್ಕಂತೆ ನಾವು ಬ್ಯಾರಿಕೇಡಿಂಗ್ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂತೀವಿ. ದಶವಾರದಲ್ಲಿ ನಾಳೆ ಬಿ ಸರೋಜಾ ದೇವಿಯವರ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಅಲ್ಲಿ ಈಗ ಯಾವ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಬಹುಭಾಷಾ ನಟಿ ಸರೋಜಾ ದೇವಿಯವರು ನಿಧನರಾಗಿದ್ದು, ಈಗಾಗಲೇ ಅವರ ಅಂತಿಮ ದರ್ಶನ ಕೂಡ ನಡೀತಾ ಇದೆ. ನಾಳೆ ಚನ್ನಪಟ್ಟಣ ತಾಲೂಕಿನ ಅವರ ಸ್ವಗ್ರಾಮ ದಶವಾರ ಗ್ರಾಮದಲ್ಲಿ ಇರತಕ್ಕಂಥ ಅವರ ತೋಟದಲ್ಲಿ ಅಂತಿಮ ಕ್ರಿಯೆಯನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ನಿಮಗೆ ಆ ದೃಶ್ಯವನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ದಶವಾರ ಗ್ರಾಮಕ್ಕೆ ಏನು ಪ್ರವೇಶವನ್ನ ಮಾಡುವಂತ ಸಂದರ್ಭದಲ್ಲಿ ಮೊದಲಿಗೆ ಒಂದು ತೋಟ ಸಿಗ್ತದೆ. ಅದಕ್ಕೆ ಈಗಾಗಲೇ ಡಾಕ್ಟರ್ ಬಿ ಸರೋಜಾ ದೇವಿ ಗಾರ್ಡನ್ ಅಂತೇಳಿ ಹೆಸರನ್ನು ಕೂಡ ಇಡಲಾಗಿದೆ. ಇದೇ ಒಂದು ತೋಟದಲ್ಲಿ ಅವರ ತಾಯಿಯ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಗಿದೆ. ಅವರ ಸಮಾಧಿ ಕೂಡ ಇದೇ ತೋಟದಲ್ಲಿ ಇರುವಂಥದ್ದು. ಈಗ ಏನು ಸರೋಜಾ ದೇವಿಯವರ ಅಂತ್ಯಕ್ರಿಯೆಯನ್ನು ಕೂಡ ಇದೇ ತೋಟದಲ್ಲಿ ಮಾಡ್ತಾರೆ ಎನ್ನುವಂಥ ಅಧಿಕೃತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ ಸ್ಥಳದಲ್ಲಿ ಚನ್ನಪಟ್ಟಣದ ಏನು MK ದೊಡ್ಡಿ ಪೊಲೀಸ್ ಠಾಣೆಯ ಪೊಲೀಸರು ಜೊತೆಗೆ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕಾಗಮಿಸಿ ಸ್ಥಳವನ್ನ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾಳೆ ಬೆಳಿಗ್ಗೆ 11:30 ಗಂಟೆಗೆ ಸರೋಜಾ ದೇವಿಯವರ ಮೃತದೇಹ ಏನು ಈ ಒಂದು ಗ್ರಾಮಕ್ಕೆ, ಅವರ ಹುಟ್ಟೂರು ದಶವಾರ ಗ್ರಾಮಕ್ಕೆ ಬರ್ತಾ ಇರುವಂಥದ್ದು. ಹಾಗಾಗಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ಅಧಿಕಾರಿಗಳು, ಹಾಗೆ ಅವರ ಕುಟುಂಬಸ್ಥರು, ಗ್ರಾಮಸ್ಥರು ಕೂಡ ತೋಟಕ್ಕೆ ಆಗಮಿಸಿ ಯಾವ ಸ್ಥಳದಲ್ಲಿ ಆ ಅಂತ್ಯಕ್ರಿಯೆಯನ್ನ ನೆರವೇರಿಸಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಚರ್ಚೆಗಳು, ಸಿದ್ಧತೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಇವತ್ತೀಗಾಗಲೇ ಏನು ಕನ್ನಡ ಚಿತ್ರರಂಗದ ಸುಮಾರು ನಟ ನಟಿಯರು ಕೂಡ ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ನಾಳೆ ಕೂಡ ಚನ್ನಪಟ್ಟಣದ ದಶವಾರ ಗ್ರಾಮದಲ್ಲಿ ಏನೋ ಅಂತ್ಯಕ್ರಿಯೆ ನಡೀತಾ ಇದೆ. ಆ ಸಂದರ್ಭದಲ್ಲೂ ಕೂಡ ಅನೇಕ ನಟ ನಟಿಯರು, ರಾಜಕಾರಣಿಗಳು ಕೂಡ ಆಗಮಿಸಿ ಅವರ ಅಂತಿಮ ದರ್ಶನವನ್ನ ಪಡಿತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈಗಾಗಲೇ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ನಾಳೆ ಬೆಳಗ್ಗೆ 11:30 ಗಂಟೆಗೆ ಸರೋಜಾ ದೇವಿಯವರ ಪಾರ್ಥಿವ ಶರೀರ ದಶವಾರ ಗ್ರಾಮಕ್ಕೆ ಆಗಮನ ಆಗ್ತಾ ಇದೆ. ಇಲ್ಲೇ ಈ ಒಂದು ತೋಟದಲ್ಲೇ ಅವರ ತಾಯಿಯ ಸಮಾಧಿ ಪಕ್ಕದಲ್ಲೇ ಅವರ ಅಂತ್ಯಕ್ರಿಯೆ ಕೂಡ ನಡೀತಾ ಇರ್ತಕ್ಕಂಥದ್ದು. AT ವೆಂಕಟೇಶ್, ಪ್ರಭು, ನ್ಯೂಸ್ 18, ಬೆಂಗಳೂರು ದಕ್ಷಿಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಸರೋಜಾ ದೇವಿ ಅವರ ಅಂತ್ಯಕ್ರಿಯೆ ನಡೆಸೋದಕ್ಕೆ ಅಲ್ಲಿ ಏನೆಲ್ಲ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ? ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಅವರ ಪತಿಯ ಸಮಾಧಿ ಪಕ್ಕ ಮಾಡಬೇಕನ್ನುವಂತಹ ಆಸೆ ಇತ್ತು, ಅದಕ್ಕೆ ಏನೇನು ಸಮಸ್ಯೆ ಆಗ್ತಾ ಇದೆ? ಇದೀಗ ಅಲ್ಲಿ ಹೇಗೆ ತಯಾರಿ ಆಗ್ತಾ ಇದೆ? ನವಿತಾ, ಏನು ಸರೋಜಾ ದೇವಿಯವರು ನಿಧನರಾದ ಹಿನ್ನೆಲೆ ಈಗಾಗಲೇ ಬೆಂಗಳೂರಿನ ತಮ್ಮ ಮನೆಯಲ್ಲಿ ಅಂತಿಮ ದರ್ಶನವನ್ನು ಕೂಡ ಏರ್ಪಾಟ್ ಮಾಡಲಾಗಿದೆ.
ಈಗಾಗಲೇ ನಟ ನಟಿಯರು ಕೂಡ ಹೋಗಿ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ನಾಳೆ ಅವರ ಸ್ವಗ್ರಾಮ ಚನ್ನಪಟ್ಟಣದ ದಶವಾರ ಗ್ರಾಮದಲ್ಲಿ ಇರ್ತಕ್ಕಂಥ ಅವರದ ತೋಟ ಆಗಿರ್ತಕ್ಕಂಥ ಏನು 3 ಎಕರೆಯಲ್ಲಿ ತೋಟ ಇದೆ. ಆ ತೋಟದಲ್ಲಿ ಅವರ ತಾಯಿ ರುದ್ರಮ್ಮನವರನ್ನ ಈಗಾಗಲೇ ಏನು ಅಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ. ಅವರ ಸಮಾಧಿ ಪಕ್ಕದಲ್ಲೇ ಇವರ ಅಂತ್ಯಕ್ರಿಯೆಗೂ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಗ್ರಾಮಸ್ಥರು ಹಾಗೆ ಅವರ ಸಂಬಂಧಿಕರು ತೋಟದಲ್ಲಿ ಈಗಾಗಲೇ JCB ಮೂಲಕ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಏನು ನಾಳೆ ಬೆಳಿಗ್ಗೆ 11:30 ಗಂಟೆಗೆ ಚನ್ನಪಟ್ಟಣದ ದಶವಾರ ಗ್ರಾಮದಲ್ಲಿ ಅವರ ತೋಟದಲ್ಲಿ ಏನು ಅಂತ್ಯಕ್ರಿಯೆ ನಡೀತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಒಂದು ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಈಗಾಗಲೇ ರಾಮನಗರ SP ಆಗಿರ್ತಕ್ಕಂಥ ಶ್ರೀನಿವಾಸ್ ಗೌಡರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ನಾಳೆ ಯಾವ ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಮತ್ತೆ ರಸ್ತೆಯಲ್ಲಿ ಪೊಲೀಸ್ ಭದ್ರತೆ ಆಗಿರ್ಬೋದು, ವಾಹನದ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಒಂದು ಏನು ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆ ನಾಳೆ ನಡೀತಕ್ಕಂಥ ಸರೋಜಾದೇವಿಯವರ ಅಂತ್ಯಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳು ಕೂಡ ಬಹಳ ವೇಗವಾಗಿ ನಡೀತಾ ಇರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ. ಹಿರಿಯ ನಟಿ ಸರೋಜಾದೇವಿಯವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಸಂತಾಪವನ್ನ ಸೂಚಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಸರೋಜಾದೇವಿಯವರ ನಿಧನ ವೈಯಕ್ತಿಕವಾಗಿ ನೋವನ್ನ ತಂದಿದೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಸಂತಾಪವನ್ನ ಸೂಚಿಸಿದ್ದಾರೆ. ಕೇವಲ ಒಂದು ಭಾಷೆಯಲ್ಲ, 4 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ 161ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕಿಯಾಗಿ ನಟನೆಯನ್ನ ಮಾಡಿದಂತಹ ಸರೋಜಾ ದೇವಿಯವರ ಅಗಲಿಕೆಗೆ ಇಡೀ ಚಿತ್ರರಂಗ ಮಾತ್ರ ಅಲ್ಲ, ಎಲ್ಲಾ ರಂಗದ ಗಣ್ಯರು ಕಂಬನಿಯನ್ನ ಮಿಡಿತಾ ಇದ್ದಾರೆ, ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಕ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಸಂತಾಪವನ್ನ ಸೂಚಿಸಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ನಿಮ್ಮ ನಿಧನ ವೈಯಕ್ತಿಕವಾಗಿ ನೋವು ತಂದಿದೆ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ದೇವಸುಂದರಿ ಇಹಲೋಕವನ್ನ ತ್ಯಜಿಸಿದ್ದು ಇಡೀ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಇಡೀ ಭಾರತ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ. ಒಂದು ಲೆಗಸಿಯನ್ನೇ ಕಳ್ಕೊಂಡಂತಹ ನೋವು ಇದೀಗ ಎಲ್ಲರಿಗೂ ಆಗಿರುವಂಥದ್ದು. ಸರೋಜಾ ದೇವಿ ಅವರು ಕೇವಲ ಚಿತ್ರರಂಗದಲ್ಲಿ ತಾನು ಯಾವ ರೀತಿಯಾಗಿ ಇದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೂಡ ಅವರು ಎಲ್ಲರ ಜೊತೆ ಇದ್ದಂತಹ ಅವರ ಒಡನಾಟ ಆಗಿರಬಹುದು, ಅವರು ಎಷ್ಟೇ ಫೇಮಸ್ ಆಗಿ ಇದ್ರೂ ಕೂಡ ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು ಅಥವಾ ಚಿತ್ರರಂಗದಲ್ಲಿ ಕೂಡ ಯಾವುದೇ ರೀತಿಯ ಬೇರೆ ವಿಭಾಗಕ್ಕೆ ತಿರುಗಲಿಲ್ಲ. ಅಂದರೆ ರಾಜಕೀಯಕ್ಕೆ ಅವರು ತಿರುಗಿ ನೋಡಲಿಲ್ಲ. ಅವರಿಗೆ ಎಷ್ಟೇ ಜನರ ಒಂದು ಒಡನಾಟ ಇದ್ರೂ ಕೂಡ, ಅದರಲ್ಲೂ ರಾಜಕೀಯ ರಂಗದವ್ರದ್ದು ಪ್ರಧಾನಿಯಾದಿಯಾಗಿ ರಾಷ್ಟ್ರಪತಿಗಳ ಆದಿಯಾಗಿ ಎಲ್ಲರ ಒಂದು ಪರಿಚಯ ಇದ್ರೂ ಕೂಡ ಅವರು ಕೇವಲ ನಾನು ಚಲನಚಿತ್ರರಂಗದಲ್ಲೇ ಇರಬೇಕು ಅನ್ನುವಂತಹ ಉದ್ದೇಶದಿಂದ ಚಿತ್ರರಂಗಕ್ಕೆ ಸೇವೆಯನ್ನ ಮಾಡಿದವರು. ಕನ್ನಡ, ಹಿಂದಿ, ತಮಿಳು, ತೆಲುಗು ಹೀಗೆ 4 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವಂತಹ ಸರೋಜಾ ದೇವಿಯವರಿಗೆ ಚಿತ್ರರಂಗ ಮಾತ್ರ ಅಲ್ಲ, ಎಲ್ಲ ರಂಗದ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸುತ್ತಿದ್ದಾರೆ. ಹಿರಿಯ ನಟಿ ಬಿ ಸರೋಜಾದೇವಿ ವಿಧಿವಶರಾದ ಹಿನ್ನೆಲೆಯಲ್ಲಿ ಸರೋಜಾದೇವಿಯವರ ಹುಟ್ಟೂರು ದಶವಾರದಲ್ಲಿ ನೀರವ ಮೌನ ಆವರಿಸಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ದಶವಾರದಲ್ಲಿ ಇದೀಗ ತಮ್ಮ ಮನೆ ಮಗಳನ್ನ ಕಳೆದುಕೊಂಡಂತಹ ನೋವು ಆ ಗ್ರಾಮದ ಜನರದ್ದು. ದಶವಾರ ಗ್ರಾಮದಲ್ಲಿದೆ ಸರೋಜಾದೇವಿಯವರ ನಿವಾಸ. ಮನೆ ಇದ್ದಂತಹ ಹಿನ್ನೆಲೆಯಲ್ಲಿ ದಶವಾರ ಗ್ರಾಮಕ್ಕೆ ಆಗಾಗ ಸರೋಜಾದೇವಿಯವರು ಬರ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ತನ್ನ ಹುಟ್ಟೂರಿನಲ್ಲಿ ಒಂದು ಶಾಲೆಯನ್ನು ಕೂಡ ಕಟ್ಟಿಸಿದ್ರು ಸರೋಜಾದೇವಿಯವರು. ಹುಟ್ಟೂರಿನ ಮನೆಯಲ್ಲಿ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಗ್ತಾ ಇದೆ. ಸರೋಜಾದೇವಿಯವರ ಫೋಟೋಗೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ದಾರೆ ಗ್ರಾಮಸ್ಥರು. ದಶವಾರ ಗ್ರಾಮದಲ್ಲೇ ಸರೋಜಾದೇವಿಯವರ ಅಂತ್ಯಕ್ರಿಯೆ ನಾಳೆ ನೆರವೇರಲಿದೆ. 11 ಗಂಟೆ ವೇಳೆಗೆ ಅವರ ಪಾರ್ಥಿವ ಶರೀರವನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಅನಂತರ ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನವನ್ನು ನೆರವೇರಿಸಲಾಗುತ್ತೆ. ಅವ್ರಿಗೊಂದು ಆಸೆ ಇತ್ತು, ಅವರೇ ಹೇಳ್ಕೊಂಡ ಹಾಗೆ ತನ್ನ ಗಂಡನ ಸಮಾಧಿ ಪಕ್ಕದಲ್ಲೇ ತನ್ನ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಬೇಕು ಅನ್ನುವಂಥದ್ದು. ಚೆನ್ನಾಗಿದೆ ಸರ್. ಎಲ್ಲ ನಮ್ಮ ಬ್ರದರ್ಸು, ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ಅಲ್ಲೇ ಜಾಸ್ತಿ ಇರೋದು. ಹೋರಾಟನೇ ಅಲ್ಲೇ ಅವ್ರದ್ದು. ಸರ್ ಬರ್ತಾ ಇರ್ತಾರೆ, ಯಾವಾಗ ಬೇಕಾದ್ರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಕೊನೆದಾಗ ಬಂದಿದ್ದು ಯಾವಾಗ ಇಲ್ಲಿ ಸರ್? ಒಂದು 2 ತಿಂಗಳ ಹಿಂದೆ ಬಂದಿದ್ದು ಸರ್. ತುಂಬ ಅವ್ರಿಗೆ ಮೈ ಹುಷಾರಿರಲಿಲ್ಲ, ಅದಕ್ಕೆ ಸದ್ಯಕ್ಕೆ ಬರೋಕ್ಕಾಗಲಿಲ್ಲ. ಅದಕ್ಕೆ 2 ತಿಂಗಳಿಂದ ಹಿಂದೆ ಬಂದು ಹೋಗಿತ್ತು. ಹೊನ್ನಪ್ಪ ಭಾಗವತರವರ ಒಂದು ಭರತನಾಟ್ಯ ಗರಡಿಯಲ್ಲಿ ಪಳಗಿ ಅವರು ಭಾರತೀಯ ಚಿತ್ರರಂಗದಲ್ಲೇ
ಒಂದು ಪ್ರಖ್ಯಾತವಾದ ನಟಿ ಆಗ್ತಾರೆ. ಇಲ್ಲಿ ಎಷ್ಟು ವರ್ಷ ಇದ್ರು ಸರ್ ಅವರು 8 ರಿಂದ 9 ವರ್ಷ ಇದ್ರು ಅಂತ ನಮ್ಮ ತಂದೆಯವರೆಲ್ಲ ಹೇಳ್ತಾ ಇದ್ರು ಸರ್. 8 ರಿಂದ 9 ವರ್ಷ ಇದ್ರು. ನಂತರ ಅವ್ರ ತಂದೆಯವ್ರ ಜೊತೆಲಿ ಬೆಂಗಳೂರು ಚಾಮರಾಜಪೇಟೆ ಹೋಗ್ತಾರೆ ಯಾವಾಗ ಬರ್ತಿದ್ರು ಸರ್. ಬರ್ತಾ ಇದ್ರು ಸರ್, ಅವರು ವಾರಕ್ಕೆ ಒಂದೊಂದ್ಸಲ ಬರ್ತಾ ಇದ್ರು. ಅವ್ರು ತುಂಬಾ ಮನಸ್ಸಿಗೆ ಅಶಾಂತಿ ಆದಾಗ 2 ದಿವಸ 3 ದಿವಸ ಇಲ್ಲಿ ಇದ್ದು ಹೋಗ್ತಿದ್ರು. ಇಲ್ಲಿ ಬಂದ ತಕ್ಷಣ ಅವ್ರಿಗೆ ಹೊಸ ಚೈತನ್ಯ, ಒಂದು ಹುರುಪು ಬಂದು ಮತ್ತೆ ತಮ್ಮ ಚಟುವಟಿಕೆಗಳಲ್ಲಿ ಸರ್ ಅವಿನಾಭಾವ ಸಂಬಂಧ ಇತ್ತು ಸರ್. ಅವರು ಬಂದಾಗ ತುಂಬಾ ಒಡನಾಟ ಇಟ್ಕೊಂಡಿದ್ರು. ಮತ್ತೆ ನಮ್ಮವರ ಪ್ರಾಥಮಿಕ ಶಾಲೆ ಅದಕ್ಕೆ ನಿರ್ಮಾಣ ಮಾಡೋದು ಕಟ್ಕೊಟ್ರು. ಹಾಗೆ ಅವ್ರ ತಾಯಿ ಸಮಾಧಿ ಕೂಡ ಇಲ್ಲೇ ಇದೆ. ಹಾಗೆ ದೇವಸ್ಥಾನ ಕಾರ್ಯಗಳಲ್ಲಿ ದೇವಸ್ಥಾನ ಕಟ್ಟಡ ಆ ಕಡೆ ಎಲ್ಲ ಇದ್ದಾಗ ಒಂದು ಹಣಕಾಸು ಸಹಾಯ ಎಲ್ಲ ಮಾಡ್ತೀವಿ. ಇನ್ನು ಹುಟ್ಟೂರು ದಶವಾರದಲ್ಲಿ ಸರೋಜಾದೇವಿ ಕಟ್ಟಿಸಿದ ಶಾಲೆಯಿಂದ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಹುಭಾಷಾ ನಟಿ ಬಿ ಸರೋಜಾದೇವಿಯವರು ನಿಧನರಾಗಿದ್ದಾರೆ. ಅವರ ಹುಟ್ಟೂರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮ. ಅವರ ಹುಟ್ಟೂರಿಗೆ ಅವರು ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತೇಳಿ ಒಂದು ಕಟ್ಟಡವನ್ನು ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ. ನಿಮಗೆ ನೇರವಾಗಿ ಆ ದೃಶ್ಯವನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ಇಡೀ ಭಾರತ ದೇಶದಲ್ಲೇ ಒಂದು ಅತ್ಯುನ್ನತ ನಟಿ ಅನ್ನುವಂಥ ಹೆಸರನ್ನು ಪಡೆದಂಥವರು ಬಿ ಸರೋಜಾದೇವಿಯವರು. ಅವರು ಇವತ್ತು ವಿಧಿವಶರಾಗಿದ್ದರೂ ಕೂಡ ಅವರ ಹುಟ್ಟೂರು ದಶವಾರ ಗ್ರಾಮಕ್ಕೆ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂಥೇಳಿ 3 ಶಾಲಾ ಕೊಠಡಿಗಳನ್ನು ಅವರ ಸ್ವಂತ ಹಣದಲ್ಲಿ ಕಟ್ಟಿಸ್ಕೊಟ್ಟಿದ್ದಾರೆ. ಇದು ಗ್ರಾಮಸ್ಥರು ಕೂಡ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಏನು ವಿವಿಧ ಭಾಷೆಗಳಲ್ಲಿ ಅಭಿನಯ ಮಾಡಿದಂಥ ಸರೋಜಾದೇವಿಯವರು ಸಮಾಜಮುಖಿಯಾಗೂ ಕೂಡ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲೂ ಅವರ ಹುಟ್ಟೂರಿಗೆ ಏನು ಶಾಲಾ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತೇಳಿ ಕೊಠಡಿಗಳನ್ನು ಕಟ್ಟಿಸ್ಕೊಟ್ಟಿರುವಂಥದ್ದು ಕೂಡ ಇದಕ್ಕೆ ನಿದರ್ಶನ ಆಗಿರುವಂಥದ್ದು. ಹಾಗಾಗಿ ಇವತ್ತು ಏನು ಸರೋಜಾದೇವಿಯವರ ನಿಧನಕ್ಕೆ ಅವರ ಅಭಿಮಾನಿಗಳು, ಕನ್ನಡ ಚಿತ್ರರಂಗ ಸೇರಿದಂತೆ ವಿವಿಧ ಭಾಷೆಯ ನಟರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಹಾಗಾಗಿ ದಶವಾರ ಗ್ರಾಮದಲ್ಲೂ ಕೂಡ ನೀರವ ಮೌನ ಮನೆ ಮಾಡಿರತಕ್ಕಂಥದ್ದು. ಹಾಗಾಗಿ ಅವರ ಸಮಾಜಮುಖಿ ಕೆಲಸಗಳು ಕೂಡ ಈ ಸಂದರ್ಭದಲ್ಲಿ ಕಾಣಿಸ್ತಾ ಇದ್ದಾವೆ. AT ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ. ಸರೋಜಾದೇವಿಯವರು ವಿಧಿವಶರಾಗಿದ್ದಾರೆ. ಆದರೆ ಸಾವಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದ್ದಾರೆ ಹಿರಿಯ ನಟಿ. ಸರೋಜಾದೇವಿಯವರ ನೇತ್ರದಾನ ಆಗಿದೆ. ಸರೋಜಾದೇವಿಯವರ ನಿವಾಸಕ್ಕೆ ಆಗಮಿಸಿದ್ದಾರೆ ಐ ಬ್ಯಾಂಕ್ ಸಿಬ್ಬಂದಿಯವರು. ಎಷ್ಟೋ ಜನ ತಾವು ಈ ರೀತಿಯಾಗಿ ತಮ್ಮ ವಿಧಿವಶ ಆದ ನಂತರ ಅಥವಾ ತಾವು ಸಾವನ್ನಪ್ಪಿದ ಬಳಿಕ ಕೆಲವರು ಅಂಗಾಂಗ ದಾನಗಳನ್ನು ಮಾಡ್ತಾರೆ, ಕೆಲವರು ದಾನವನ್ನು ಮಾಡ್ತಾರೆ. ಇದೇ ರೀತಿಯಾಗಿ ಸರೋಜಾದೇವಿಯವರು ನೇತ್ರ ದಾನವನ್ನು ಮಾಡಿದ್ದಾರೆ. ನಾರಾಯಣ ನೇತ್ರಾಲಯದ ಸಿಬ್ಬಂದಿ ಈಗಾಗಲೇ ಆಗಮಿಸಿದ್ದಾರೆ. ನೇತ್ರದಾನವನ್ನು ಸರೋಜಾದೇವಿಯವರು ಮಾಡಿ ಇದೀಗ ತನ್ನ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಎಷ್ಟೋ ಜನರಿಗೆ ಅವರ ಈ ಒಂದು ಕಣ್ಣು ಆಸರೆಯಾಗಲಿದೆ. ಅದರ ಮೂಲಕ ಬೆಳಕನ್ನು ನೀಡುವಂತಹ ಪ್ರಯತ್ನ ಸಾವಲ್ಲೂ ಕೂಡ ಮಾಡಿದ್ದಾರೆ. ತನ್ನ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಕೇವಲ ಅವರು ಚಿತ್ರರಂಗದಲ್ಲಿ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದ್ರು. ಕೊರೋನಾ ಸಂದರ್ಭಗಳಲ್ಲಿ ಎಷ್ಟೋ ಜನರಿಗೆ ಸಹಾಯವನ್ನ ಮಾಡಿದ್ದಾರೆ. ಶಾಲೆಗಳನ್ನು ಕಟ್ಟಿಸಿದಂತಹ ಹೆಗ್ಗಳಿಕೆ ಕೂಡ ಸರೋಜಾದೇವಿಯವರದು. ಅದೇ ರೀತಿಯಾಗಿ ತಾವು ಸಾರ್ಥಕತೆಯಿಂದ ಬದುಕಬೇಕು ಮನುಷ್ಯನ ಜೀವನದಲ್ಲಿ ಅನ್ನುವಂತಹ ವಿಚಾರವನ್ನ ಪ್ರತಿಯೊಬ್ಬರಿಗೂ ಹೇಳಿಕೊಡ್ತಾ ಇದ್ರು. ಬದುಕಿದ್ರೆ ಹೇಗೆ ಬದುಕಬೇಕು ಅನ್ನೋದನ್ನ ಅವರು ಮಾದರಿಯಾಗಿ ನಿಂತು ತೋರಿಸಿದ್ದಾರೆ. ಇದೀಗ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಬಿ ಸರೋಜಾದೇವಿಯವರು ತನ್ನ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ಈ ಹಿಂದಿನೇ ಅವರು ವೀಲನ್ನು ಕೂಡ ಮಾಡ್ಕೊಂಡಿರ್ತಾರೆ, ಅಗ್ರಿಮೆಂಟನ್ನು ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ತನ್ನ ಕಣ್ಣುಗಳನ್ನು ದಾನ ಮಾಡೋದ್ರ ಮೂಲಕ ಕೆಲವರ ಬಾಳಿಗೆ ಇದೀಗ ಅವರು ಬೆಳಕಾಗಿ ಬಂದಿದ್ದಾರೆ. ಸರೋಜಾದೇವಿಯವರ ನಿವಾಸಕ್ಕೆ ಆಗಮಿಸಿದ್ದಾರೆ ಐ ಬ್ಯಾಂಕ್ನ ಸಿಬ್ಬಂದಿ, ನಾರಾಯಣ ನೇತ್ರಾಲಯದ ಸಿಬ್ಬಂದಿ ಆಗಮಿಸಿದ್ದಾರೆ. ಅವರ ಕಣ್ಣನ್ನು ಅವರು ದಾನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಆ ಒಂದು ಕಣ್ಣುಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಆಗಮಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಬಿ ಸರೋಜಾದೇವಿಯವರು ಕೇವಲ ಸಿನಿಮಾಗಳಲ್ಲಿ ಮಾತ್ರ ಅಲ್ಲ, ಸಮಾಜ ಸೇವೆಯಲ್ಲೂ ಕೂಡ ತನ್ನನ್ನು ತೊಡಗಿಸಿಕೊಂಡಿದ್ರು. ಎಲ್ಲರಿಗೂ ಕೂಡ ಮಾದರಿಯಾಗಿ ಪರಿಪೂರ್ಣವಾದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು. ಸಾವಲ್ಲೂ ಕೂಡ ಇದೀಗ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ತನ್ನ ಕಣ್ಣಿನ ಮೂಲಕ ಇತರರ ಬಾಳಲ್ಲಿ ಬೆಳಕಾಗುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಎಸ್ ನವಿತಾ, ಏನಂತಂದ್ರೆ
ಈಗ ಆಲ್ರೆಡಿ ಕನ್ನಡ ಚಿತ್ರರಂಗದಲ್ಲಿ ನೇತ್ರದಾನ ಮಾಡುವಂಥದ್ದು ಎಷ್ಟು ಶ್ರೇಷ್ಠವಾದ ಕೆಲಸ ಅನ್ನುವಂಥದ್ದನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿ ಹೋಗಿದ್ರು. ಅದಾದ ನಂತರ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಅಣ್ಣವರ ಹಾದಿಯಲ್ಲಿ ಹೋಗಿ ಅವರ ನಿಧನದ ನಂತರ ನೇತ್ರದಾನ ಮಾಡುವಂತ ಪರಂಪರೆ ಮುಂದುವರೆದಿದೆ. ಈಗ ಅದೇ ರೀತಿ ಬಿ ಸರೋಜಾದೇವಿ ಅವರ ಕುಟುಂಬಸ್ಥರು ಕೂಡ ಅವರ ಆಸೆಯಂತೆ ಅವರ ನೇತ್ರಗಳನ್ನು ದಾನ ಮಾಡಿದ್ದಾರೆ. ಈಗಷ್ಟೇ ನೇತ್ರದಾನವನ್ನು ಅವರು ಮಾಡಿರುವಂತಹ ಕುಟುಂಬಸ್ಥರು ಈಗ ಆಲ್ರೆಡಿ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರದ ವತಿಯಿಂದ ಈಗ ಆಲ್ರೆಡಿ ಬಂದಿದ್ದಾರೆ. ಅವರ ಒಂದು ನೇತ್ರಗಳನ್ನು ತೆಗೆದುಕೊಂಡು ಹೋಗಿ ಎಷ್ಟೋ ಅಂಧರಿಗೆ ಆ ಕಣ್ಣುಗಳಿಂದ ಬೆಳಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಾರಾಯಣ ನೇತ್ರಾಲಯದ ಸಿಬ್ಬಂದಿ ಕೂಡ ಈಗ ಆಲ್ರೆಡಿ ಬಂದಿರುವಂತದ್ದು. ಸೊ ಇನ್ನು ಕೆಲವೇ ನಿಮಿಷಗಳಲ್ಲಿ ಕೂಡ ಅವರ ಕಣ್ಣುಗಳನ್ನು ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಇರುವುದೊಂದು ರೀತಿ ನಾನು ಆಗ್ಲೇ ಹೇಳಿದಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಈ ರೀತಿಯಾದಂತಹ ಸಮಾಜಮುಖಿಯ ಕೆಲಸಗಳು ನಡೀತಿರುವಂತದ್ದು ನಿಜಕ್ಕೂ ಕೂಡ ಮೆಚ್ಚುವಂತದ್ದು. ಸೊ ನೀವು ಹೇಳಿದ ಹಾಗೆ ಅವರು ಚಲನಚಿತ್ರ ನಟಿ ಸ್ಟಾರ್ ಹೀರೋಯಿನ್ ಆಗಿದ್ರು ಕೂಡ ಹಮ್ಮು ಬಿಮ್ಮು ಇಲ್ಲದಂತಹ ಸರಳತೆಯ ವ್ಯಕ್ತಿಯಾಗಿದ್ರು. ಸೊ ಅದಕ್ಕೆ ಸಾಕ್ಷಿ ಮತ್ತೆ ಈಗ ನಾವು ನೋಡ್ಬೋದು ಇಲ್ಲಿ ಸಾಕಷ್ಟು ಜನರು ಬರ್ತಿದ್ದಾರೆ. ಸೊ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಒಂದು ಕಡೆ ಕುಟುಂಬಸ್ಥರು, ಒಂದು ಕಡೆ ಚಲನಚಿತ್ರರಂಗದ ಗಣ್ಯರು, ಮತ್ತೊಂದು ಕಡೆ ರಾಜಕೀಯ ಬೇರೆ ಬೇರೆ ಕ್ಷೇತ್ರಗಳ ಗಣ್ಯಾತಿ ಗಣ್ಯರು ಬಂದು ಸರೋಜಾದೇವಿ ಅವರ ಒಂದು ಅಂತಿಮ ದರ್ಶನವನ್ನು ಪಡೆದರ ಜೊತೆಗೆ ಸಾರ್ವಜನಿಕರು ಕೂಡ ಬಂದು ಹಿರಿಯ ನಟಿಯ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆಯುವ ಮುಖಾಂತರ ಅವರಿಗೆ ಒಂದು ಅಂತಿಮ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಸೊ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ನಾಳೆ ಬೆಳಿಗ್ಗೆ 11:30 ತನಕ ಕೂಡ ಅವರ ಪಾರ್ಥಿವ ಶರೀರ ಮಲ್ಲೇಶ್ವರಂ ನಿವಾಸದಲ್ಲೇ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಒಂದು 10ರಿಂದ 10:30 ವೇಳೆಗೆ ಸಿಎಂ ಸಿದ್ದರಾಮಯ್ಯನವರು ಸೊ ಬಂದು ಇಲ್ಲಿ ಮಲ್ಲೇಶ್ವರಂ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ಒಂದು ಅಂತಿಮ ದರ್ಶನವನ್ನು ಪಡಿತಾರೆ. ಸಿಎಂ ಸಿದ್ದರಾಮಯ್ಯನವರು ಬಂದು ಅಂತಿಮ ದರ್ಶನ ಪಡೆದ ನಂತರ ಸೊ ಅಂದ್ರೆ ಒಂದು 11ರಿಂದ 11:30 ವೇಳೆಗೆ ಇಲ್ಲಿಂದ ನೇರವಾಗಿ ಚನ್ನಪಟ್ಟಣದ ದಶಾವರ ಗ್ರಾಮದ ಬಳಿ ಇರುವಂತಹ ಅವರ ಹುಟ್ಟೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲ ರೀತಿಯ ಅಂತಿಮ ವಿಧಿವಿಧಾನವನ್ನು ನೆರವೇರಿಸೋದಕ್ಕೆ ಕುಟುಂಬಸ್ಥರು ಪ್ಲಾನ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಇಲ್ಲಿ ಸಾಕಷ್ಟು ಜನರು ಬಂದು ಸೊ ತನ್ನ ನೆಚ್ಚಿನ ನಟಿಯ ಒಂದು ಅಂತಿಮ ದರ್ಶನ ಪಡೆಯುವ ಮುಖಾಂತರ ಅಗಲಿರುವ ಹಿರಿಯ ಜೀವಕ್ಕೆ ಒಂದು ಗೌರವ ಸಲ್ಲಿಸುತ್ತಿರುವಂತದ್ದು. ನವಿತಾ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಸರೋಜಾದೇವಿ ಅಗಲಿಕೆ ಅತೀವ ದುಃಖ ತಂದಿದೆ. ಸರೋಜಾದೇವಿಯವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಅಂತ ಎಕ್ಸ್ನಲ್ಲಿ ನಟ ದರ್ಶನ್ ಭಾವುಕರಾಗಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಸರೋಜಾದೇವಿಯವರ ಅಗಲಿಕೆ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ. ಈಗಾಗಲೇ ಸ್ಯಾಂಡಲ್ವುಡ್ನ ನಟ ನಟಿಯರು ಸೇರಿದಂತೆ ಭಾರತ ಚಿತ್ರರಂಗದ ಅದರಲ್ಲೂ ಅನೇಕ ಚಿತ್ರರಂಗದಲ್ಲಿ ಇವರು ಹೆಸರನ್ನ ಮಾಡಿದಂತಹ ಅನೇಕ ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದಂತಹ ಹಿರಿಯ ನಟಿ. ಆ ಒಂದು ಹಿನ್ನೆಲೆಯಲ್ಲಿ ನಟ ದರ್ಶನ್ ಕೂಡ ಈಗ ಎಕ್ಸ್ನಲ್ಲಿ ಪೋಸ್ಟನ್ನು ಮಾಡಿ ತನ್ನ ನೋವನ್ನು ಹಂಚಿಕೊಂಡಿದ್ದಾರೆ. ಕುಟುಂಬದವರಿಗೆ ನೋವು ಭರಿಸುವ ಶಕ್ತಿ ಸಿಗಲಿ, ಅವರ ಅಭಿಮಾನಿಗಳಿಗೆ ಅಗಲಿಕೆಯ ನೋವನ್ನು ಭರಿಸುವಂತಹ ಶಕ್ತಿಯನ್ನ ನೀಡಲಿ ದೇವರು ಅಂತ ಪ್ರಾರ್ಥಿಸ್ತೇನೆ, ಓಂ ಶಾಂತಿ ಅಂತ ಪೋಸ್ಟ್ ಮಾಡಿದ್ದಾರೆ. ಬಿ ಸರೋಜಾದೇವಿಯವರ ಅಂತಿಮ ದರ್ಶನವನ್ನ ಈಗಾಗಲೇ ಅನೇಕ ಗಣ್ಯರು ಮಾಡಿದ್ದಾರೆ. ಅಂತಿಮ ದರ್ಶನವನ್ನ ಪಡೆದ ಬಳಿಕ ಗಣ್ಯರು ಮಾತನಾಡಿದ್ದಾರೆ. ಯಾವ ರೀತಿಗೆ ತಮ್ಮ ಒಡನಾಟವನ್ನ ಹಂಚಿಕೊಂಡಿದ್ರು, ಏನೇನು ಹೇಳಿದ್ದಾರೆ ನೋಡೋಣ. ಎಲ್ಲ ಭಾಷೆಗಳ ಚಿತ್ರಗಳಲ್ಲಿ ಭಾಗವಹಿಸಿ ಒಬ್ಬ ಮಹಾನ್ ನಟಿ ಅನ್ನಿಸ್ಕೊಂಡಂಥ ಒಂದು ನಟಿ. ಹಾಗೆ ಒಂದು ಮಹಾನ್ ನಟಿ ಅನ್ನೋದು ಇಷ್ಟು ಒಳ್ಳೆ ಮನಸ್ಸು. ಎಲ್ಲರಿಗೂ ಒಂದು ಚಿಕ್ಕ ಕಲಾವಿದರಿಂದ ದೊಡ್ಡ ಕಲಾವಿದರವರೆಗೂ ಎಲ್ರಿಗೂ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಅವರ ಒಂದು ಜೀವನದ ಒಂದು ಚಿತ್ರರಂಗದ ಹಾದಿಯಲ್ಲಿ ಯಾವ್ಯಾವ ರೀತಿ ಬೆಳೆದು ಬಂದೆ ಅಂತ ನಮ್ಮ ಕಲಾವಿದರ ಸಂಘದ ಮೀಟಿಂಗ್ಗಳಲ್ಲಿ ತುಂಬ ಸರಿ ಎಲ್ರಿಗೂ ಹೇಳೋರು, ನೀವು ಈ ಥರ ಇರಬೇಕಮ್ಮ, ಈ ಥರ ಬೆಳಿಬೇಕು, ಈ ಥರ ಒಂದು ಚಿತ್ರರಂಗದಲ್ಲಿ ನಿಮ್ಗೊಂದು ಜವಾಬ್ದಾರಿ ಅಂತ ಎಷ್ಟು ಚೆನ್ನಾಗಿ ಎಲ್ರಿಗೂ ಬುದ್ಧಿವಾದ ಹೇಳ್ಕೊಂಡು ಅವ್ರನ್ನೆಲ್ಲ ನಗಿಸ್ಕೊಂಡು ಅಷ್ಟು ಚೆನ್ನಾಗಿದ್ರು. ನನಗೊಂದು ತುಂಬ ಆಸೆ ಇತ್ತು, ಅಮ್ಮ ಒಂದು ಪಿಕ್ಚರ್ ಮಾಡಬೇಕು ನಿಮ್ಮ ಜೊತೆಯಲ್ಲಿ ಅಂತ. ಒಂದು ಅವಕಾಶ ಸಿಕ್ತು ನನಗೆ ನಟ ಸಾರ್ವಭೌಮ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅಮ್ಮ ನನ್ನ ತಮ್ಮ ಅಂತ ಅಷ್ಟು ಬಾಯಿ ತುಂಬ ಮಾತಾಡಿ ಅವರು ರೇಗಿಸ್ತಾ ಮಜವಾಗಿರೋದು. ಸರಿ, ನಾವು ಊಟಕ್ಕೆ ಸುಮಾರು ಸರಿ ಊಟಕ್ಕೆ ಬಂದಿದ್ದೀನಿ, ಅಮ್ಮನ ಜೊತೆಯಲ್ಲಿ ಊಟ ಮಾಡಿದ್ದೀನಿ. ನನಗೆ ಯಾಕೋ ಈ ಒಂದು ತಿಂಗಳಿಂದ ತುಂಬಾ ನನಗೆ ಕಾಡ್ತಾ ಇತ್ತು. ಫೋನ್ ಮಾಡಿದಾಗ ಎಲ್ಲ ಒಂದ್ಸರಿ ಮಾತಾಡಿದ್ರು, ಮಹಿಷಾರೆಲ್ಲ ನಾನು ಫೋನ್ ಮಾಡ್ತೀನಿ ಮಾತಾಡ್ತೀನಿ ಅಂದರು. ಆಮೇಲೆ ಸುಮಾರು ಸರಿ ಟ್ರೈ ಮಾಡಿ ಸಿಗಲಿಲ್ಲ. ನೀವು ನಂಬಲ್ಲ, 3 ದಿನಕ್ಕೆ ಮುಂಚೆ ಫೋನ್ ಮಾಡಿದೆ ನಾನು ಅಮ್ಮನ ಫೋನ್ಗೆ. ಫೋನ್ ಮಾಡಿ ಯಾಕೋ ತುಂಬಾ ಮಾತಾಡಬೇಕು ಅನಿಸ್ತು, ಮಾತಾಡೋಣ ಅಂತ ಫೋನ್ ಮಾಡಿದೆ ಅಮ್ಮನ 3 ದಿನಕ್ಕೆ ಮುಂಚೆ. ಮಾಡಿದಾಗ ಫೋನ್ ತೆಗೆದಿಲ್ಲ. ಆಮೇಲೆ ನಾನು ಇಂದೂವರೆಗೆ ಫೋನ್ ಮಾಡಿದೆ ಅವ್ರ ಮಗಳಿಗೆ, ಅಮ್ಮ ಅಮ್ಮನ ಹತ್ರ ಮಾತಾಡಬೇಕಲ್ಲಮ್ಮ, ನಾನು ತುಂಬ ದಿನ ಆಯಿತು, ನೀವಿದ್ದೀರ ನಾನು ಬರ್ತೀನಿ ಅಂದೆ. ಇಲ್ಲ ಅಂಕಲ್, ನಾನು ದುಬೈಯಲ್ಲಿದ್ದೀನಿ, ಬಂದಮೇಲೆ ಇವತ್ತು ಅಮ್ಮನ್ನ ನೋಡೋಣ ಅಂತ
ನಾನು ತುಂಬ ಆಸೆ ಪಟ್ಟಿದ್ದೆ. ಫೋನ್ ಮುಖಾಂತರ ಅವ್ರು ಹೇಳಿದ್ದು ಮಾತು ಈ ಥರ ಹೋಗ್ಬಿಟ್ರೋಣ ಅಂದ ತಕ್ಷಣ ತುಂಬ ನೋವಾಯಿತು ನನಗೆ. ಅಮ್ಮನ ಆತ್ಮಿಗೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೋತೀನಿ. ಮೇಡಮ್ ಅವರು ನಾವು ಒಂದೇ ಏರಿಯಾ ಆಗಿರೋದ್ರಿಂದ, ಅಕ್ಕಪಕ್ಕ ರಸ್ತೆ ಆಗಿರೋದ್ರಿಂದ ಒಂಥರ ತಾಯಿ ಥರ ಅವರು ನನಗೆ. ಅವ್ರಿಗೆ ಯಾವಾಗಾದರೂ ನೋಡಬೇಕು ಅಂದರೆ ನಮ್ಮ ಪ್ರಿಯಗಳಿಗೆ ಹೇಳಿ ಕರೆಸಿ ಅವ್ರನ್ನ ಕರೆದಿ ಪಾಪ ದೋಸೆ ಎಲ್ಲ ಮಾಡಿ ತಿನ್ಸೋರು ನನಗೆ. ನನಗೂ ಭಾಳ ಅವ್ರ ಜೊತೆ ಮಾತಾಡೋದು ಒಂದು ಭಾಳ ದೊಡ್ಡ ಸಂತೋಷ ನನಗೆ. ಸೊ ಹಾಗಾಗಿ ನಾವು ಒಂದು ಭಾಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀನಿ. ಇಷ್ಟೇ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಅವ್ರು ಬಂದು ದಾರಿ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡೋವಂಥದ್ದು ಅಂತ ಒಂದು ದೊಡ್ಡ ಹೆಂಗಸು ಅವರು. ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು. ಅದು ವಿಶೇಷವಾಗಿ MGR ಮತ್ತು ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ ಅಂತ ಅದ್ಭುತವಾದಂಥ ನಟಿ ಅವರು. ತುಂಬ ಜೀವನ ನಡೆಸಿದ್ದಾರೆ. ಅನನ್ಯವಾದಂಥ ಶಿವನ ಭಕ್ತಿ ಆಕೆ. ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ, ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಎಲ್ಲರೂ ಅರೇಂಜ್ ಮಾಡಿ ಅಂದರೆ ಪಾಪ ಈ ಮಂಜು ನಮ್ಮ ಇವನೇ ಅವ್ರ ಊರಿಂದ ತೊಗೊಂಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ದಾಗಲ್ಲ ಪಾಪ ಅವ್ರಿಗೆ ಆ ತಾವರೆ ಹೂವು, ಶಿವ. ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕರಣದ ಸಮಗ್ರ ತನಿಖೆಗೆ ರಾಜ್ಯ ಮಹಿಳಾ ಆಯೋಗ ಆಗ್ರಹವನ್ನ ಮಾಡಿದೆ. ತನಿಖೆಗೆ SIT ರಚಿಸಲು ಸಿಎಂಗೆ ಮಹಿಳಾ ಆಯೋಗ ಪತ್ರವನ್ನ ಬರೆದಿದೆ. ಧರ್ಮಸ್ಥಳದಲ್ಲಿ ಆ ಭಾಗದಲ್ಲಿ ನೂರಾರು ಶವವನ್ನ ಹೂತಿಟ್ಟ ಆರೋಪವನ್ನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಸಮಗ್ರ ತನಿಖೆ ಮಾಡಬೇಕು ಅಂತ ಹೇಳಿ ರಾಜ್ಯ ಮಹಿಳಾ ಆಯೋಗ ಆಗ್ರಹವನ್ನ ಮಾಡಿದ್ದು, ತನಿಖೆಗೆ SIT ರಚಿಸಲು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಪತ್ರವನ್ನ ಬರೆದಿದ್ದಾರೆ. ಸಿಎಂಗೆ ಪತ್ರ ಬರೆದಲ್ಲಿ ಅನೇಕ ವಿಚಾರಗಳನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. SITಯನ್ನ ರಚನೆ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಶವ ಹೂತಿರುವ ಆರೋಪ ಇದ್ದು, ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲೂ ತಲೆಬುರುಡೆ ಸಿಕ್ಕ ವರದಿಯಾಗಿದೆ. 20ಕ್ಕೂ ಹೆಚ್ಚು ವರ್ಷದಿಂದ ಇಲ್ಲಿ ಅನೇಕ ದೌರ್ಜನ್ಯ, ಹತ್ಯೆ, ಅತ್ಯಾಚಾರ ಆಗಿದೆ. ಹಾಗಾಗಿ ನಾಪತ್ತೆ ಪ್ರಕರಣಗಳ ಬಗ್ಗೆ ಕೂಡ ಹೇಳಿರೋದ್ರಿಂದ SITಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಆಗಿರುವ ಅಸಹಜ ಸಾವಿನ ವಿವರ ಕೊಡಿ ಅಂತ ಹೇಳಿ ದಕ್ಷಿಣ ಕನ್ನಡ SPಗೂ ಮಹಿಳಾ ಆಯೋಗದಿಂದ ಪತ್ರ ಬರೆಯಲಾಗಿದೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ದಕ್ಷಿಣ ಕನ್ನಡದ SPಗೂ ಕೂಡ ಪತ್ರವನ್ನು ಬರೆದು ಮಾಹಿತಿಯನ್ನ ಕೋರಿದ್ದಾರೆ. ಇಲ್ಲಿವರೆಗೂ ಏನೇನು ಆಗಿದೆ, 20ಕ್ಕೂ ಹೆಚ್ಚು ವರ್ಷದಿಂದ ಆಗಿರುವಂತಹ ಎಲ್ಲ ದೌರ್ಜನ್ಯ ಆಗಿರ್ಬೋದು, ಹತ್ಯೆ ಆಗಿರ್ಬೋದು, ಅಂತಹ ನಾಪತ್ತೆ ಪ್ರಕರಣಗಳ ಬಗ್ಗೆ ಹೇಳಲಾಗಿರುವ ಹಿನ್ನೆಲೆಯಲ್ಲಿ ಈಗ ಎಷ್ಟು ಮಹಿಳೆಯರು ನಾಪತ್ತೆಯಾಗಿದ್ರು 20 ವರ್ಷದಿಂದ, ಎಷ್ಟು ವಿದ್ಯಾರ್ಥಿನಿ ಧರ್ಮಸ್ಥಳ ಭಾಗದಲ್ಲಿ ನಾಪತ್ತೆಯಾಗಿದ್ದಾರೆ, ಪತ್ತೆ ಆದವರು ಎಷ್ಟು ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು, 7 ದಿನದ ಒಳಗೆ ವಿವರವನ್ನು ಸಲ್ಲಿಸಬೇಕು ಅಂತ ಹೇಳಿ SPಗೆ ಪತ್ರ ಬರೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಾರ್ತಿಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಈಗಾಗಲೇ ಒಂದ್ ಕಡೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಗಲಕ್ಷ್ಮಿ ಚೌಧರಿ ಅವರು ಬರೆದಿರುವಂತಹ ಪತ್ರದಲ್ಲಿ ಅನೇಕ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸರ್ಕಾರ ಆಗಿರ್ಬೋದು, ದಕ್ಷಿಣ ಕನ್ನಡ SPಗೆ ಬರೆದಿರುವಂತಹ ಪತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ನವಿತಾ, ಧರ್ಮಸ್ಥಳದಲ್ಲಿ ಏನು 100ಕ್ಕೂ ಹೆಚ್ಚು ಶವಗಳನ್ನು ಹೂತಿಟ್ಟಿರೋದಾಗಿ ವ್ಯಕ್ತಿಯೋರ್ವ ನ್ಯಾಯಾಲಯದ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದ. ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳಾ ಆಯೋಗ ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದೆ. ಆ ಒಂದು ಪತ್ರವನ್ನು ಬರೆದು ಸಮಗ್ರವಾಗಿ ತನಿಖೆಯನ್ನು ಮಾಡಬೇಕು, ಜೊತೆಗೆ 20 ವರ್ಷಗಳ ಕಾಲ ಆ ಒಂದು ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಸಾಕಷ್ಟು ಏನು ಪ್ರಕರಣಗಳಿವೆ, ಆ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೆ SITಯನ್ನು ಕೂಡ ರಚನೆ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ದಕ್ಷಿಣ ಕನ್ನಡ SPಗೂ ಕೂಡ ನಾಗಲಕ್ಷ್ಮಿ ಚೌಧರಿ ಅವರು, ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಪತ್ರವನ್ನು ಬರೆದು ಸಾಕಷ್ಟು ಅಂದ್ರೆ ಆ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ, ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕಳೆದ 20 ವರ್ಷಗಳಲ್ಲಿ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥ ಅತ್ಯಾಚಾರ ಪ್ರಕರಣಗಳಿರಬಹುದು ಅಥವಾ ಅಲ್ಲಿ ಮಹಿಳೆಯರ ನಾಪತ್ತೆ ಪ್ರಕರಣಗಳಿರಬಹುದು, ಅದೆಲ್ಲದರ ಕೂಡ ಸಮಗ್ರವಾಗಿ ಮಾಹಿತಿಯನ್ನು ನನಗೆ ಒದಗಿಸಿ ಎನ್ನುವಂತ ರೀತಿಯಲ್ಲೂ ಕೂಡ ಅವರು ಸೂಚನೆಯನ್ನು ಕೂಡ ಕೊಟ್ಟು ಪತ್ರವನ್ನು ಬರೆದಿದ್ದಾರೆ. ಕಳೆದ ಅಂದ್ರೆ 7 ದಿನಗಳ ಒಳಗಾಗಿ, ಈ ಒಂದು ಪತ್ರ ತಲುಪಿದ 7 ದಿನದ ಒಳಗಾಗಿ ನನಗೆ ಮಾಹಿತಿಯನ್ನು ಒದಗಿಸಿ ಎನ್ನುವಂತ ನಿಟ್ಟಿನಲ್ಲಿ ಅವರು ಪತ್ರವನ್ನು ಬರೆದಿರುವಂತದ್ದು. ಅಲ್ಲಿ ಅವರು ಉಲ್ಲೇಖಿಸಿರುವಂತಹ ಅಂಶಗಳನ್ನು ನೋಡೋದಾದ್ರೆ, ಅತ್ಯಾಚಾರ ಪ್ರಕರಣ
ಪ್ರಕರಣಗಳು ಎಷ್ಟು ದಾಖಲಾಗಿದೆ, ಆ ಒಂದು ದಾಖಲಾಗಿರ್ತಕ್ಕಂಥ ಅತ್ಯಾಚಾರ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಿರುವಂತಹ ಪ್ರಕರಣಗಳೆಷ್ಟು, ಶಿಕ್ಷೆ ಆಗದೇ ಇರತಕ್ಕಂಥ ಪ್ರಕರಣಗಳೆಷ್ಟು, ಅಲ್ಲಿ ವಿದ್ಯಾರ್ಥಿಗಳಿರ್ಬೋದು ಅಥವಾ ಮಹಿಳೆಯರು ಏನು ನಾಪತ್ತೆ ಆಗಿದ್ರು ಆ ನಾಪತ್ತೆ ಆಗಿರ್ತಕ್ಕಂಥ ಪ್ರಕರಣಗಳ ಸಂಖ್ಯೆ ಎಷ್ಟು, ಜೊತೆಗೆ ನಾಪತ್ತೆ ಆಗಿರ್ತಕ್ಕಂಥವ್ರನ್ನ ಪತ್ತೆ ಆಗಿರುವಂತಹ ಪ್ರಕರಣಗಳೆಷ್ಟು, ಇದುವರೆಗೂ ಕೂಡ ನಾಪತ್ತೆ ಆಗಿರ್ತಕ್ಕಂಥವ್ರು ಪತ್ತೆ ಆಗದೇ ಇರುವಂತಹ ಪ್ರಕರಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡಿ ಎನ್ನುವಂತ ನಿಟ್ಟಿನಲ್ಲಿ ಅವರು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಅವರು ಆಗ್ರಹವನ್ನ ಮಾಡಿದ್ದಾರೆ. ಈ ಒಂದು ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ಹಾಗಾಗಿ ಇದನ್ನ ತನಿಖೆನ ಮಾಡಬೇಕು, SITಯನ್ನ ನೀವು ರಚನೆ ಮಾಡಿ, ಅಂದ್ರೆ ಎಲ್ಲೂ ಕೂಡ ಲೋಪದೋಷಗಳಾಗದೇ ಇರುವ ಹಾಗೆ, ಅಂದ್ರೆ ಪಕ್ಷಪಾತ ಆಗದೇ ಇರುವಂತ ನಿಟ್ಟಿನಲ್ಲಿ ನೋಡಿಕೊಂಡು ನಿಷ್ಪಕ್ಷಪಾತವಾಗಿ ತನಿಖೆನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ SITಯನ್ನು ಕೂಡ ರಚಿಸಿ ಅನ್ನುವಂತ ನಿಟ್ಟಿನಲ್ಲಿ ಈಗ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ ನವಿತಾ ಜೈನ್, ಯಾಕಂತಂದ್ರೆ ಈಗಾಗಲೇ ಕಳೆದ 20 ವರ್ಷಗಳ ಹಿಂದಿನ ಒಂದು ಮಾಹಿತಿಯನ್ನು ಕೂಡ ಇವರು ಕೇಳಿದ್ರೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡೋದಕ್ಕೆ ಏನು ಆಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ನವಿತಾ ಜೈನ್. ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗೊಂದು ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಚದುರಂಗ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ.